ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೀ 2 ಅಥವಾ 3 ಕಂತುಗಳು ಬರೋದಿಲ್ಲ ಸ್ನೇಹಿತರೆ. ನಿಮ್ಮ ಅಕೌಂಟ್‌ಗಳಿಗೆ ಇನ್ನೂ 5 ಕಂತುಗಳು ಬರಬೇಕಾಗಿದೆ. ಆಲ್ರೆಡಿ 5 ಕಂತುಗಳು ಕೂಡ ಜಮಾ ಆಗಿದವು ಕೂಡ. ಹೌದು. ಹಾಗಾದ್ರೆ ಈಗ ಸದ್ಯಕ್ಕೆ ಕ್ಲಿಯರ್ ಆಗಿರ್ತಕ್ಕಂತಹ ಕಂತುಗಳು ಯಾವುವು? ಈಗ ಜಮಾ ಆಗಬೇಕಾಗಿದೆಯಲ್ಲ, ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆಯಲ್ಲ, ಆ ಕಂತುಗಳು ಯಾವುವು? ಅದರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಟೋಟಲಿ 5 ಕಂತುಗಳು ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 10,000 ರೂಪಾಯಿ ಸರ್ಕಾರದಿಂದ 12,500 ಕೋಟಿಯಷ್ಟು ದುಡ್ಡು ಮತ್ತೆ ರಿಲೀಸ್ ಮಾಡಲೇಬೇಕಾಗಿದೆ. ಸರ್ಕಾರದ ಬಳಿ ಈಗಾಗಲೇ ಮೀಸಲಿಟ್ಟಿರ್ತಕ್ಕಂತಹ ದುಡ್ಡು ಎಷ್ಟು, ಈಗ ಜಮಾ ಮಾಡಬೇಕಾಗಿರ್ತಕ್ಕಂತಹ ದುಡ್ಡು ಎಷ್ಟು, ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ. ಅದರಲ್ಲಿ ಈಗ 30 ಮತ್ತು 31ನೇ ಕಂತಿನ ನಾವು ಕೂಡ ರಿಲೀಸ್ ಆಗ್ತಾ ಇದ್ದು, ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಬರ್ತಾ ಇದೆ, ಎಷ್ಟು ಮಹಿಳೆಯರಿಗೆ ಈಗಾಗಲೇ ಬಂದಿದೆ, ಎಷ್ಟು ಲಕ್ಷ ಮಹಿಳೆಯರು ಪೆಂಡಿಂಗ್ ಉಳಿದಿದ್ದಾರೆ, ಇದರೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 10,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಬರಬೇಕಾಗಿದ್ದು, ಹಾಗಾದರೆ ಈಗ 10,000 ರೂಪಾಯಿ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈಗಾಗಲೇ ಕ್ಲಿಯರ್ ಆಗಿರ್ತಕ್ಕಂತಹ ಕಂತುಗಳನ್ನು ತಿಳ್ಕೊಳ್ಳೋಣ. ಆವಾಗ ನಮಗೆ ಪಕ್ಕಾ ಕ್ಲಿಯರಿಟಿ ಸಿಗುತ್ತೆ. ಸ್ನೇಹಿತರೆ, ಈಗಾಗಲೇ ಚಳಿಗಾಲದ ಅಧಿವೇಶನ ಆದ ಬಳಿಕ ನೀವು ಗಮನಿಸಿರಬಹುದು. ಅದೇ ರೀತಿಯಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೂ ಕೂಡ ನೀವು ಗಮನಿಸಿರಬಹುದು. ಸಾಕಷ್ಟು ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರ್ತವೆ. ಅದರಲ್ಲಿ ಯಾವ ಯಾವ ಕಂತುಗಳು ಬಂದವು ಅನ್ನೋದೇ ನಿಮ್ಮ ಗಮನದಲ್ಲಿಲ್ಲ. ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದು ಕೂಡ ನಿಮ್ಮ ಗಮನದಲ್ಲಿಲ್ಲ. ಹೀಗಾಗಿ ಸರ್ಕಾರ 2 ಕಂತುಗಳನ್ನು ಯಾಮಾರಿಸಿದನು ಕೂಡ. ಅದರ ಬಗ್ಗೆ ಮುಂದೆ ಮಾತನಾಡೋಣ. ಸದ್ಯಕ್ಕೆ ಈಗ ಚಳಿಗಾಲದ ಅಧಿವೇಶನ ಆದ ಮೇಲೆ ಬಿಜೆಪಿ ನಾಯಕರ ಪ್ರೆಷರದ ಮೇರೆಗೆ, ಮಹಿಳೆಯರದ ಆಕ್ರೋಶದ ಮೇರೆಗೆ ಸರ್ಕಾರ ದುಡ್ಡನ್ನು ಹಾಕಲೇಬೇಕಾಗುವಂತಹ ಅನಿವಾರ್ಯತೆ ಬರುತ್ತು. ಮತ್ತು ಹಣಕಾಸು ಇಲಾಖೆಯ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದವು. ಈಗ ಸುಮಾರು 12,500 ಕೋಟಿಯಷ್ಟು ದುಡ್ಡನ್ನು ರಿಲೀಸ್ ಮಾಡಿತ್ತು ಹಣಕಾಸು ಇಲಾಖೆ. ಅದರಲ್ಲಿ 24 ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿತ್ತು, 25 ಅಕ್ಟೋಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಅದೇ ರೀತಿಯಾಗಿ 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಬತ್ತು ಯುಗಾದಿ ರಂಜಾನ್ ಹಬ್ಬಕ್ಕೆ. ಜೊತೆಗೆ ಯುಗಾದಿ ರಂಜಾನ್ ಹಬ್ಬಕ್ಕೆ ಡಿಸೆಂಬರ್ 27ನೇ ಕಂತಿನ ಹಣವೂ ಕೂಡ ಜಮಾ ಆಯಿತು. ಈ 4 ಕಂತುಗಳ ಜೊತೆಗೆ ಈ ವರ್ಷದ ಅಂದರೆ ಜನವರಿ ತಿಂಗಳ 28ನೇ ಕಂತಿನ ಹಣ ಅಂತ ನಾವು ಕರಿತೀವಿ. ಜನವರಿ ತಿಂಗಳಂದರೆ ಈ ವರ್ಷದಲ್ಲಿ ಪ್ರಾರಂಭಿಕ ಕಂತು 28ನೇ ಕಂತು. ಇದು ನಿಮ್ಮ ಜ್ಞಾಪಕ ಇರಲಿ. ಈ 28ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಸುಮಾರು 5 ಕಂತುಗಳಾದರೂ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸತತವಾಗಿ ಜಮಾ ಆದವು. ಕೇವಲ 2 ತಿಂಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ 10,000ದಂತೆ 1,22,00,000 ಫಲಾನುಭವಿಗಳಿಗೆ ಟೋಟಲಿ 12,500 ಕೋಟಿಯಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿತ್ತು. ಮತ್ತು ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಕೂಡ ಭರ್ಜರಿ ಗುಡ್ ನ್ಯೂಸನ್ನೇ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. 28,608 ಕೋಟಿಯಷ್ಟು ದುಡ್ಡನ್ನು ಗೃಹಲಕ್ಷ್ಮಿಯರಿಗೆ 12 ಕಂತುಗಳನ್ನು ಪಡ್ಕೊಳ್ಳಿಕ್ಕೆ, ಅಂದರೆ ಸುಮಾರು 12 ತಿಂಗಳ ಹಣಕ್ಕೆ ಈ 28,608 ಕೋಟಿ ಹಣ ಏನಿದೆ ಅದು ಸಾಕಾಗತ್ತೆ, ಸಾಲತ್ತು ಕೂಡ. ಹಾಗಾಗಿ ಎಷ್ಟು ದುಡ್ಡು ಬೇಕಾಗಿದೆಯೋ ಅಷ್ಟು ದುಡ್ಡನ್ನು ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ CM ಅವರಿಗೆ ಮನವಿ ಕೂಡ ಮಾಡಿಕೊಂಡಿದ್ರು, ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದ್ರು. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ 2 ಕಂತುಗಳನ್ನು ಯಾಮಾರಿಸಿರುವ ಒಂದು ಆರೋಪ ಕೂಡ ಬಂದಿತ್ತು, ನಿಮ್ಮ ಗಮನದಲ್ಲಿರಬಹುದು. ಹೌದು. ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಹೋದ ವರ್ಷದ 2025ರಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ. ಹೌದು, ಪ್ರಾರಂಭದಲ್ಲಿನೇ ಜನವರಿ ತಿಂಗಳಲ್ಲಿ ನಿಮಗೆ ದುಡ್ಡು ಸಿಗತ್ತೆ, ಓಕೆ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ದುಡ್ಡಿನ ಬದಲಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡುವಂತಹ ಒಂದು ಹೊಸ ವಿಷಯವನ್ನು ತೆಗಿತಾರೆ. ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಹೇಳಿತ್ತು, ಆಲ್ರೆಡಿ ನಮ್ಮ ಹತ್ರ ಅಕ್ಕಿ ದಾಸ್ತಾನು ಇದೆ, ನೀವು ತೆಗೆದುಕೊಳ್ಳಬಹುದು, ನಾವು ನಿಮಗೆ ಕೊಡ್ತೀವಿ ಅನ್ನುವಂತಹ ಕೂಡ ಮಾಹಿತಿ ಕೂಡ ಕೊಟ್ಟಿತ್ತು. ಹೀಗಾಗಿ KH ಮುನಿಯಪ್ಪನವರು ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಮಾತನಾಡಿ ಅಕ್ಕಿಯನ್ನು ಕೊಡುವಂತಹ ಏರ್ಪಾಟ್ ಮಾಡಿ ಸುಮಾರು ಸಾಕಷ್ಟು ಟನ್ಗಳಷ್ಟು ಅಕ್ಕಿಯನ್ನು ಖರೀದಿ ಮಾಡಿ ಸರಬರಾಜು ಮಾಡಿಕೊಂಡು ಈಗ ನಿಮ್ಮೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಹಿಡ್ಕೊಂಡು ಹೋದ ವರ್ಷದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಈಗ ಇಲ್ಲಿವರೆಗೂ ಕೂಡ ಅಕ್ಕಿಯನ್ನು ಕೊಡ್ತಿದ್ದಾರೆ. ಆ ಸಂದರ್ಭ ಯಾಕೆ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ ಅಂದರೆ, ಆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅಕ್ಕಿ ಕೊಡ್ತಾ ಇದ್ರಲ್ಲ, ಅದೇ ಸಂದರ್ಭದಲ್ಲಿ ಮಹಿಳೆಯರ ಗಮನ ಅಕ್ಕಿ ಮೇಲಿತ್ತು, ಅನ್ನಭಾಗ್ಯ ಯೋಜನೆಯ ಮೇಲಿತ್ತು. ಆ ಸಂದರ್ಭದಲ್ಲಿ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡದೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಬಿಡುತ್ತೆ. ಆ ಏಪ್ರಿಲ್ ತಿಂಗಳ ಹಣವನ್ನು
ಪಡೆದಾದ್ಮೇಲೆ ಮೇ, ಜೂನ್, ಜುಲೈ ಅಂತ ಹೇಳ್ಬಿಟ್ಟು ಜಮಾ ಮಾಡ್ತಾ ಬಂದ್ಬಿಡುತ್ತೆ. ಆ ಹಿಂದೆ ಮಧ್ಯದಲ್ಲಿ 2 ಕಂತುಗಳು ಉಳಿದಿದ್ವಲ್ಲ, ಫೆಬ್ರವರಿ ಮತ್ತು ಮಾರ್ಚ್, ಆ 2 ತಿಂಗಳ ಹಣವನ್ನು ಸರ್ಕಾರ ಕೊಡದೇ ಇರುತ್ತೆ. ಇದು ನಮ್ಮ ಗಮನದಲ್ಲಿತ್ತು. ನಾವು ಎಷ್ಟಂತ ಧ್ವನಿ ಎತ್ತಿದ್ರೂ ಸಹಿತ ಸರ್ಕಾರದ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಇದಕ್ಕೆ ವಿರೋಧ ಪಕ್ಷದ ನಾಯಕರ ಧ್ವನಿ ಬೇಕಾಗಿತ್ತು. ವಿರೋಧ ಪಕ್ಷದ ನಾಯಕರು ಕೂಡ ಇದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಏನೇನು ಡೀಟೇಲ್ ಇದೆ, ಗೃಹಲಕ್ಷ್ಮಿಯಲ್ಲಿ ಎಷ್ಟು ಕಂತುಗಳು ಬಂದಿದ್ದಾವೆ, ಎಷ್ಟು ದುಡ್ಡು ಹೋಗಿದೆ, ಎಲ್ಲ ಮಹಿಳೆಯರಿಗೆ ಜಮಾ ಆಗಿದೆಯಾ ಅಥವಾ ಇಲ್ಲವಾ, ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ಮಹಿಳೆಯರನ್ನು ತೆಗೆದುಹಾಕಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಬರ್ತಾರೆ. ಯಾಕಂದರೆ ಚಳಿಗಾಲದ ಅಧಿವೇಶನ ಮಾಡೋದೇ ಇದಕ್ಕಾಗಿ. ಸರ್ಕಾರ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದರೆ ಅದು ಸರಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಈ ಪ್ರಶ್ನೆಯನ್ನು ಮಾಡಲಿಕ್ಕೆ, ಜೊತೆಗೆ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಪರಿಹಾರ ಕೊಡ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಿರ್ತಾರೆ. ಜೊತೆಗೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಇರೋದಿಲ್ಲ, ಆದರೂ ಸಹಿತ ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದರೆ ಸರ್ಕಾರ ಅದನ್ನು ಪ್ರಶ್ನಿಸಲಿಕ್ಕೆ ಈ ಎಲ್ಲ ಚಳಿಗಾಲದ ಅಧಿವೇಶನವನ್ನು ಮಾಡಲಾಗ್ತದೆ. ಅದರಲ್ಲಿ BJP ನಾಯಕರು ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಾಕಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನೀವು ಯಾಕೆ ಕೊಟ್ಟಿಲ್ಲ, ಆ ದುಡ್ಡನ್ನು ಆಲ್ರೆಡಿ ಕ್ಲಿಯರ್ ಮಾಡಬೇಕಾಗಿತ್ತು. ಅಂದರೆ ನವೆಂಬರ್, ಡಿಸೆಂಬರ್ ಟೈಮ್ದಲ್ಲಿ ಇದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕಳೆದ 2-3 ತಿಂಗಳ ಹಿಂದೆ. ಹಾಗಾದರೆ ಆ 2 ತಿಂಗಳ 5,000 ಕೋಟಿ ಹಣ ಎಲ್ಲಿ ಹೋಯಿತು? ಆ ದುಡ್ಡು ನೀವೇ ನುಂಗಾಕಿದ್ರಾ ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕಿತ್ತಾ ಅಥವಾ ನಿಮ್ಮ ಸರ್ಕಾರ ನುಂಗಾಕಿತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಈ ಪ್ರಶ್ನೆಗಳ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ಹಂತದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ನಾವು ಕೊಟ್ಟಿದ್ದೀವಿ, ನಾವು ಕ್ಲಿಯರ್ ಮಾಡಿದ್ದೀವಿ ಅಂತಾನೆ ಹೇಳ್ತಾರೆ. ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಮತ್ತು BJP ನಾಯಕರು ಕೂಡ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ, ಆಕ್ರೋಶ ಹೊರಹಾಕ್ತಾರೆ. ಇದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಯದಾಗಿ ಒಪ್ಕೊಳ್ತಾರೆ. ಹೌದು, 2 ತಿಂಗಳ ಹಣ ಕೊಟ್ಟಿಲ್ಲ, ನನ್ನ ಗಮನದಲ್ಲಿ ಇರಲಿಲ್ಲ, ಅದನ್ನು ನಾನು ಮುಂದಿನ ದಿನದಲ್ಲಿ ಸರಿಪಡಿಸ್ತೀನಿ. ಮತ್ತು ಆ ಸಂದರ್ಭದಲ್ಲಿ 3-4 ತಿಂಗಳ ಹಣ ಪೆಂಡಿಂಗ್ ಕೂಡ ಉಳಿದಿತ್ತು, ಅವುಗಳನ್ನು ಕ್ಲಿಯರ್ ಕೂಡ ಮಾಡ್ತೀನಿ. ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಹೀಗಾಗಿ ನನಗೆ ಸರಿಯಾದ ಸಮಯಕ್ಕೆ ದುಡ್ಡು ಜಮಾ ಮಾಡಲಿಕ್ಕಾಗಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಮತ್ತು ಹಣಕಾಸು ಇಲಾಖೆಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಸಾಕಷ್ಟು ಅಪವಾದಗಳು ಕೂಡ ಬರ್ತವೆ. ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡುವಂತಹ ಒಂದು ಪರಿಸ್ಥಿತಿಯೂ ಕೂಡ ಬಂದುಬಿಡುತ್ತೆ. ಹಣಕಾಸು ಇಲಾಖೆ ಹೀಗಾಗಿ ಸುಮಾರು 12,500 ಕೋಟಿಯಷ್ಟು ದುಡ್ಡನ್ನು ಒಂದಾದ ಮೇಲೆ ಒಂದು ರಿಲೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 5 ಕಂತುಗಳನ್ನು ಎಲ್ಲ ಮಹಿಳೆಯರಿಗೆ ಜಮಾ ಮಾಡಲಾಗುತ್ತೆ. ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 10,000ದಂತೆ 5 ಕಂತುಗಳನ್ನು ಜಮಾ ಮಾಡಲಾಗುತ್ತೆ. ಅದರ ಜೊತೆಗೆ ಈ 2 ತಿಂಗಳ ಹಣ ಆಲ್ರೆಡಿ ನಾನು ಹೇಳಿದ್ದೀನಲ್ಲ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಈ ವರ್ಷದ ಜನವರಿ ತಿಂಗಳ ಹಣ ಅದಾದ ಬಳಿಕನೇ ಈ ದುಡ್ಡು ಬಂದಿರತಕ್ಕಂಥದ್ದು. ಈಗ ಪೆಂಡಿಂಗ್ ಉಳಿದಿದ್ದು ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ. 2 ತಿಂಗಳನ್ನ ಹೋದ ವರ್ಷದ್ದು ಅದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಬಿಡುಗಡೆ ಮಾಡಬೇಕಾಗಿದೆ. ಅದರ ಜೊತೆಗೆ ಈ ವರ್ಷದಲ್ಲಿ ಫೆಬ್ರವರಿ ತಿಂಗಳ ಹಣ 29ನೇ ಕಂತಿನ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ, ಹಾಗಾಗಿ ಅದೊಂದು ಬರಬೇಕು. 3 ತಿಂಗಳ ಹಣ ಆಯಿತು. ಇನ್ನು ಮಾರ್ಚ್ 30ನೇ ಕಂತಿನ ಹಣ ಬರಬೇಕು, ಏಪ್ರಿಲ್ 31ನೇ ಕಂತಿನ ಹಣ ಬರಬೇಕು. ಟೋಟಲ್ 5 ಕಂತುಗಳು. ಇನ್ನು ಮೇ ತಿಂಗಳು ಪ್ರಾರಂಭವಾಗಿದೆ, ಇದನ್ನು ಕೂಡ ನಾವು ಕೇಳಬೇಕಲ್ಲ ಅಂದರೆ ಇಲ್ಲ, ಕೇಳಲಿಕ್ಕಾಗೋದಿಲ್ಲ. ಮೇ ತಿಂಗಳದು ಜೂನ್ನಲ್ಲಿ ಕೇಳಬೇಕು, ಜೂನ್ದು ಜುಲೈನಲ್ಲಿ. ಅಂದರೆ ಯಾವ ತಿಂಗಳು ರನ್ನಿಂಗ್ ಇರುತ್ತೆ ಆ ತಿಂಗಳದ್ದು ನಾವು ಕೇಳಲಿಕ್ಕೆ ಬರೋದಿಲ್ಲ. ಆ ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರು ದುಡಿಮೆ ಮಾಡ್ತಿರ್ತಾರೆ, ಜೂನ್ನಲ್ಲಿ ಪಡ್ಕೊಳ್ತಾರೆ. ಜೂನ್ ತಿಂಗಳದು ಜುಲೈನಲ್ಲಿ ವೇತನ ಪಡ್ಕೊಳ್ತಾರಲ್ಲ, ಅದೇ ರೀತಿ ಗೃಹಲಕ್ಷ್ಮಿ ವರ್ಕಿಂಗ್ ಇರುತ್ತಂತೆ. ಸೊ ಹಾಗಾಗಿ 1 ತಿಂಗಳ ಹಣವನ್ನು ನಾವು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ಬಹುದು. ಹೀಗಾಗಿ 5 ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸಿದೆ. ಆ 5 ತಿಂಗಳ ಹಣ 10,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಸುಮಾರು 12,500 ಕೋಟಿಯಷ್ಟು ದುಡ್ಡನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡಬೇಕಾಗತ್ತೆ. ಸೊ ಇದರ ಬಗ್ಗೆ ಕ್ಲಿಯರಿಟಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೊಟ್ಟಿದ್ದಾರೆ. ನಾನು ಸತತವಾಗಿ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಯ್ದು ನೋಡೋಣ. ಈಗ 29ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಸೊ 30ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾಯ್ದು ನೋಡೋಣ. ಬಿಡುಗಡೆ ಮಾಡಲಿಲ್ಲ ಅಂದರೆ ಆಕ್ರೋಶ ಧ್ವನಿ ಎತ್ತೋದು ಇದೆಲ್ಲವೂ ಕೂಡ ಇದ್ದಿರುತ್ತೆ. ಸರ್ಕಾರ ಮತ್ತೆ ದುಡ್ಡನ್ನು ರಿಲೀಸ್ ಮಾಡುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಸೊ ಆದಷ್ಟು ಈ ಎಲ್ಲ ವಿಷಯವನ್ನು ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.